ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ CTETಗೆ ಸಂಬಂಧಪಟ್ಟಂತೆ ಇನ್ನು ಡಿಸೆಂಬರ್ 18ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವೋ ನಿಮಗೆ ಇನ್ನು ಡಿಸೆಂಬರ್ 18ನೇವರೆಗೂ ಏನಿದೆ ಅಂದರೆ ಕಾಲಾವಕಾಶ ಇದ್ದು ನೀವೇನು ಮಾಡಬೇಕು ಅಂದರೆ ಅಪ್ಲಿಕೇಶನ್ನ ಹಾಕಬೇಕು ಸ್ನೇಹಿತರೆ. ಯಾರೆಲ್ಲ TET ಆಗಿಲ್ವೋ CTET ನಿಮ್ಮದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೇಮ್ ಸಿಲೆಬಸ್ ಇರುತ್ತೆ, ಸೇಮ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ಎಷ್ಟೆಲ್ಲ ಪ್ರಶ್ನೆಗಳೆಲ್ಲ ಬರುತ್ತೆ ಅಂತ ನಾನು ನಿಮಗೆ ಇದು ಆಫಿಷಿಯಲ್ ಆಗಿ ಅವ್ರದ್ದೇ ಒಂದು ವೆಬ್ಸೈಟ್ ಇರ್ತಕ್ಕಂತಹ PDF ಇದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನೋಡಿ ಸ್ನೇಹಿತರೆ, ಏನು 18ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಇನ್ನೊಂದು ವಿಚಾರ ಏನು ಹೇಳಬೇಕಾಗಿತ್ತು ಅಂದರೆ OBC ನಮ್ಮ ಕರ್ನಾಟಕದಲ್ಲಿ OBC ಕೆಟಗರಿ ಅವರು ಥರ್ಡ್ B ಥರ್ಡ್ A ಎಲ್ಲ ಇರ್ತೀವಲ್ವಾ. ಸೊ ನಾವು ಸೆಂಟ್ರಲಲ್ಲಿ ಜನರಲಲ್ಲಿ ಬರ್ತೀವಿ. ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಯಾರೆಲ್ಲ OBCಯಲ್ಲಿ ಬರ್ತೀರಲ್ವ, ಹಿಂದುಳಿದ ವರ್ಗದವರು, ನೀವೆಲ್ಲರೂ GM ಅಲ್ಲಿ ಬರ್ತೀರಾ. ಸೊ ಹಾಕುವಾಗ ಸ್ವಲ್ಪ ನಿಮ್ಮ ಕಾಸ್ಟ್ ಕಡೆ ಗಮನ ಇರಲಿ. ಇಲ್ಲಿ ಥರ್ಡ್ B ಬಂದರೆ ಅಲ್ಲಿ ಥರ್ಡ್ B ಬರೋದಿಲ್ಲ, ಸರಿನಾ. ಕರ್ನಾಟಕ ಸ್ಟೇಟಲ್ಲಿ ಥರ್ಡ್ B ಥರ್ಡ್ A ಏನಿರ್ತೀರಲ್ವ, ಸೊ 2A to B ಇವೇನಿರುತ್ತೆ. ಸೊ ಸ್ವಲ್ಪ ನೀವು ಹಾಕುವಾಗ ಗಮನ ಇರಲಿ ನಿಮಗೆ. ಅಲ್ಲಿ ಜನರಲಲ್ಲಿ ಬರ್ತೀವಿ, ಇಲ್ಲಿ ನಾವು OBCಯಲ್ಲಿ ಬರ್ತೀವಿ. ಸೊ ಹೀಗಾಗಿ ಅಪ್ಲಿಕೇಶನ್ ಆಗುವಾಗ ಒಂದು ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ, ಸೊ ನೋಡೋಣ ಎಷ್ಟೆಷ್ಟು ಮಾರ್ಕ್ಸ್ಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಏನೇನಿರುತ್ತೆ ಅಂತ. ಸೊ ಇದು ನೀವು ನೋಡ್ತಾ ಇದ್ದೀರಾ, ಅಫಿಷಿಯಲಿ ಇರ್ತಕ್ಕಂತಹ ಒಂದು ಏನು ವೆಬ್ಸೈಟಿಂದಲೇ ನಾನು ತೊಗೊಳ್ತಿರ್ತಕ್ಕಂಥದ್ದು, ಸರಿನಾ. ಸೊ ನೋಡ್ತಿದ್ದೀರಾ, CTET ಫೆಬ್ರವರಿ 2026 ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಏನು ನೋಡೋಣ ಅಂದರೆ ತುಂಬ ಜನ ಏನು ಕೇಳ್ತಾ ಇದ್ದೀರಾ ಅಂತಂದ್ರೆ ಎಷ್ಟು ಫೀಸ್ ಇದೆ ಮತ್ತು ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಯಾವ್ಯಾವ ಕೆಟಗರಿಯಿಂದ ಅಂತ ಕೇಳಿದ್ದೀರಾ. ಸೊ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, 18ನೇ ತಾರೀಕು ಫಸ್ಟ್ ಆಫ್ ಆಲ್ ಲಾಸ್ಟ್ ಡೇ ಇರ್ತಕ್ಕಂಥದ್ದು. OBC ಅವರಿಗೆ 1,000 ಇರುತ್ತೆ. 2 ಪೇಪರ್ಗೆ ಸೇರಿಬಿಟ್ಟು 1 ಪೇಪರ್ ಹಾಕ್ತೀನಿ ಅಂದರೆ ನೀವು 1,200 ಇರುತ್ತೆ, ಸರಿನಾ. ಇನ್ನು ಎರಡನೇದು SC ST ಅವರಿಗೆ 500 ಇರುತ್ತೆ, ಓಕೆನಾ. ಸೊ 1 ಪೇಪರ್ ಹಾಕಿದ್ರೆ ನಿಮಗೆ 600 ಹಾಕಬೇಕಾಗುತ್ತೆ. ಸೊ ಇದು ಏನು ಅಂತಂದರೆ ಫೀಸ್ ಬಗ್ಗೆ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಮುಂದೆ ಹೋಗೋದಾದರೆ ತುಂಬ ಜನ ಏನು ಕೇಳಿದಾರೆ ಅಂದರೆ ಕ್ವಶನ್ಸ್ ಹೆಂಗಿರುತ್ತೆ, ಸೇಮ್ TET ಥರನೇ ನಮ್ಮ ಹತ್ರ ಏನು ಕರ್ನಾಟಕ TET ನಡೀತಲ್ವ ಸ್ನೇಹಿತರೆ, ಸೇಮ್ ಅದೇ ಥರ ಇರುತ್ತೆ ಅಂತ ಹೇಳ್ತಿದ್ದೀನಿ. ಆದರೂ ಕೂಡ ಪ್ರೂಫ್ ತೋರಿಸಿದ್ರೆ ಜಾಸ್ತಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಸೊ ಪ್ರೂಫ್ ಜೊತೆಗೆ ಅದು ಬಂದಿದ್ದೀನಿ. ನೋಡೋಣ ಯಾವುದ್ರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಇದೆ ಅಂತ. ಸೊ ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮ್ ಇರ್ತಕ್ಕಂಥದ್ದು, ಇದೆಲ್ಲ ನಿಮ್ಗೇನು ಬೇಡ. ಸೊ ನೀವೇನು ನೋಡ್ಕೋಬೇಕು ಅಂದರೆ ನೋಡಿ, ಪೇಪರ್ 1 ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ. ಸೊ ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಇಲ್ಲಿ ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಕಂಪಲ್ಸರಿ ಏನಿರುತ್ತೆ 30 ಮಾರ್ಕ್ಸ್ ಇರುತ್ತೆ. ನೀವು ಸೈನ್ಸ್ ಆಗಿರಿ ಆರ್ಟ್ಸ್ ಆದರೂ ಆಗಿರಿ, ಸರಿನಾ. ಇದು ಪೆಡಗಾಜಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಶೈಕ್ಷಣಿಕ ಮನೋವಿಜ್ಞಾನ 30 ಪ್ರಶ್ನೆಗಳು ಬರುತ್ತೆ, 30 ಮಾರ್ಕ್ಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲೂ ಆಸ್ ಇಟ್ ಈಸ್ ಸೇಮ್ ಇದೆ. ಸೊ ಮ್ಯಾಥಮೆಟಿಕ್ಸು ಮತ್ತು ಎನ್ವೈರ್ಮೆಂಟಲ್ ಸೈನ್ಸ್ ಪೇಪರ್ 1 ಅವರಿಗೂ ಅಂತ ಸೈನ್ಸ್ ಇರಲಿ ಅವ್ರ ಆರ್ಟ್ಸ್ ಇರಲಿ, ಈ 3 ಸಬ್ಜೆಕ್ಟ್ಗಳು ಏನಾಗಿರುತ್ತೆ ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ, ಸರಿನಾ. ಸೊ ನೋಡಿ, ಎಲ್ಲದಕ್ಕೂ 30 ಅಂಕಗಳು ಇರ್ತಕ್ಕಂಥದ್ದು. ತುಂಬ ಜನರಿಗೆ ತುಂಬ ಡೌಟ್ ಇದೆ, ತುಂಬ ಕಮೆಂಟ್ ಮಾಡ್ತಿದ್ದೀರಾ ಹೇಳ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ತೊಗೊಂಡು ಬಂದಿರೋದು. ಮತ್ತು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ನೀವು ಯಾವ ರೀತಿ ಚಾಯ್ಸ್ ಮಾಡ್ತೀರೋ ಆ ರೀತಿ ಇರುತ್ತೆ. ಕನ್ನಡವನ್ನು ಕೂಡ ನೀವು ಚಾಯ್ಸ್ ಮಾಡ್ತಕ್ಕಂಥ ಚಾನ್ಸ್ ಇದೆ. ಲ್ಯಾಂಗ್ವೇಜ್ 1 ಅಲ್ಲೇ ಮಾಡ್ಕೊರಿ ಅಥವಾ ಲ್ಯಾಂಗ್ವೇಜ್ 2 ಅಲ್ಲಿ ಮಾಡ್ಕೊರಿ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ನೀವು ಯಾವ್ದು ಜಾಸ್ತಿ ಸ್ಕೋರ್ ಮಾಡ್ಬೋದು, ನಿಮ್ಗೆ ಯಾವುದ್ರ ಮೇಲೆ ಪ್ರಭುತ್ವತೆ ಜಾಸ್ತಿ ಇದೆಯೋ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ, ಆ್ಯಸ್ ಇಟ್ ಈಸ್ ಸೇಮ್ ಇದೆ ಅಲ್ವಾ. ಸೊ 30 150ಕ್ಕೆ ಇರುತ್ತೆ, 90 ಆದರೆ ಎಲಿಜಿಬಲ್ ಇರುತ್ತೆ. ಸೊ ಏನು ಡೌಟ್ ಇಟ್ಕೋಬೇಡಿ ಅದ್ರ ಬಗ್ಗೆನೇ. ಸೊ ಇದೆಲ್ಲ ಕೋರ್ಸ್ ಇದೆ, ಇದು ನಮಗೆ ಬೇಕಾಗಿಲ್ಲ. ಸೊ ನೋಡಿ, ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನೋಡಿ, ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿಗೆ ಸಂಬಂಧಪಟ್ಟಂತೆ 30 ಅಂಕಗಳಿರುತ್ತೆ. ಯಾರೆಲ್ಲ ಮ್ಯಾಥ್ಸ್ ಸೈನ್ಸ್ ಹ್ಯಾಂಡ್ ಇದ್ದೀರಾ ನಿಮಗೆ 60 ಮಾರ್ಕ್ಸ್ ಇರುತ್ತೆ, ಅಥವಾ ಸೋಷಿಯಲ್ ಸೈನ್ಸ್ ಇದ್ದರೆ ಅವ್ರಿಗೆ 60 ಮಾರ್ಕ್ಸ್ ಇರುತ್ತೆ. ಇನ್ನು ಉಳಿದಿರೋದೇನಿದು ಈ 3 ಪಾರ್ಟ್ ಇದೆಯಲ್ಲ, ಇದಂತೂ ಏನಾಗುತ್ತೆ ಕಂಪಲ್ಸರಿ ಆಗುತ್ತೆ. ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆಗಿರಬಹುದು, ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2. ಸೊ ಇಲ್ಲೂ ಕೂಡ ಏನು ಮಾಡ್ಬೋದು, ಲ್ಯಾಂಗ್ವೇಜನ್ನು 1 ಅಥವಾ 2 ಕನ್ನಡನ ಚಾಯ್ಸ್ ಮಾಡಿಕೊಂಡು ಇಂಗ್ಲೀಷ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ, ಅಥವಾ ಇಂಗ್ಲೀಷನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ, ಕನ್ನಡನ ಸೆಕೆಂಡ್ ಲ್ಯಾಂಗ್ವೇಜ್, ನೀವು ಯಾವ ರೀತಿ ಚಾಯ್ಸ್ ಮಾಡ್ಕೋತೀರೋ ಆ ರೀತಿ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಬರಿಬೋದು. ಆದರೆ ನೆನಪಿರಲಿ ಸ್ನೇಹಿತರೆ, ಇಡೀ ಪ್ರಶ್ನೆ ಪತ್ರಿಕೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಆಮೇಲೆ ಇನ್ನೊಂದು ಏನು ನಿಮ್ಮ ಕ್ಲಾರಿಟಿ ಹೇಳಬೇಕಾಗಿತ್ತು ಅಂದರೆ, ಇಡೀ ಕರ್ನಾಟಕದಲ್ಲಿ 2 ಸೆಂಟರ್ ಇರ್ತಕ್ಕಂಥದ್ದು ಸ್ನೇಹಿತರೆ.
ಒಂದು ಬ್ಯಾಂಗ್ಳೂರ್ ಇದೆ, ಇಲ್ಲ ಅಂದರೆ ಹುಬ್ಳಿ ಇದೆ. ಸರಿನಾ? ನಾನು ಈ ಹಿಂದೆ ವಿಡಿಯೋಲ್ಲಿ 5ರಿಂದ 6 ಸೆಂಟರ್ಸ್ ಹೇಳಿದ್ದೆ. ಅದು ಹೇಳೋಕ್ಕೆ ರೀಸನ್ ಏನಂದರೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಷ್ಟು ತೋರಿಸಿತ್ತು. ಸೊ ಆಮೇಲೆ ನಾನು ವೆಬ್ಸೈಟ್ಗೆ ಹೋಗಿ ನೋಡಿದೆ ಸ್ನೇಹಿತರೆ. ಸೊ ಇದೇ ವೆಬ್ಸೈಟ್ ಅದು. ನಿಮಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಸೆಂಟರ್ಸ್ ಬಗ್ಗೆ. ಕೇವಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2 ಇದೆ. ಸರಿನಾ? ಎರಡು ಸೆಂಟರ್ಸ್ ಮಾತ್ರ ಇದೆ ನೋಡಿ. ಇದು ಸಿಲೆಬಸ್ ಕೊಟ್ಟಿದ್ದಾರೆ. ಈ ಸಿಲೆಬಸ್ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಈ ಸಿಲೆಬಸ್ ಪ್ರಕಾರನೇ ನಾನು ತರಗತಿಗಳನ್ನು ತಗೋತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವತ್ತಿನ ಒಂದು ಈ ವಿಡಿಯೋ ಆದ ತಕ್ಷಣ ನೆಕ್ಸ್ಟ್ ವಿಡಿಯೋ ನಿಮಗೆ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಈಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಅಂತಕ್ಕಂಥ ಫಸ್ಟ್ ಚಾಪ್ಟರ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಎಕ್ಸಾಮ್ ಸೆಂಟರ್ ಬಗ್ಗೆ ತುಂಬ ಜನರಿಗೆ ಡೌಟ್ ಇದೆ. ಸೊ ಎಕ್ಸಾಮ್ ಸೆಂಟರ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಪೂರ್ತಿ PDF ಇದೆ, ಫುಲ್ ಇನ್ಕಂಪ್ಲೀಟ್ ಆಗಿ. ಈ PDF ಬೇಕಾದರೂ ಕೂಡ ನಿಮಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯಿನ್ ಆಗಿ ಅಲ್ಲಿಂದ ಕೂಡ ನೀವು ಚಾಯ್ಸ್ ಮಾಡ್ಕೋಬಹುದು. ಸರಿನಾ? ಸರಿ, ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದು ನಿಮಿಷ ಇರಿ, ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ. ಪ್ರೂಫು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ವಿಡಿಯೋ ಮಾಡ್ತಾರೆ, ಅದು ಮುಖ್ಯ ಅಲ್ಲ, ಬಟ್ ಅಕ್ಯುರೇಟ್ ಆದಂತಹ ಮಾಹಿತಿ ತುಂಬಾ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ಇಲ್ಲಿ ಯಾವ ರೀತಿ MCQನ ಫಿಲಪ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. CTET ಫೆಬ್ರವರಿ 2026 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ? ಸೊ ಹಾಗಾಗಿ ನಮ್ಮ ಕರ್ನಾಟಕನ ನೋಡ್ತಾ ಹೋಗೋಣ ನಾವು. ಎಸ್, ಒಂದು ನಿಮಿಷ. ಓಕೆ ನೋಡಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2 ಪ್ಲೇಸ್ ಇದೆ. ಒಂದು ಬ್ಯಾಂಗ್ಳೂರು, ಇನ್ನೊಂದು ಬಿಟ್ಟರೆ ಹುಬ್ಳಿ. ಈ 2 ಪ್ಲೇಸಲ್ಲಿ ನೀವು CTET ಎಕ್ಸಾಮ್ ಸೆಂಟರ್ನ ಪಡ್ಕೋತೀರಾ. ಇವು 2ರಲ್ಲಿ ಮಾತ್ರ ನೀವು ಬರಿಬೋದಾಗುತ್ತೆ. ಸರಿನಾ? ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ತುಂಬ ಜನ ಸೆಂಟರ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇತ್ತು. ಸೊ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ಮತ್ತು ಯಾವ ರೀತಿ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ಆದ ತಕ್ಷಣ ನಿಮಗೆ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಖಂಡಿತವಾಗ್ಲೂ ತೊಗೊಂಡು ಬರ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.